ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಸುಸ್ಲಾ ಆ್ಯಂಡ್ ಕಡಲೆಪೂರಿ ಒಗ್ಗರಣೆ ಕೂಡ ಹೇಳ್ತಾರೆ ಬೆಂಗಳೂರಲ್ಲಿ. ಆ್ಯಂಡ್ ಇದನ್ನು ನಮ್ಮ ಕಡೆ ಅಂತೂ ಮಾರ್ನಿಂಗ್ ಟೈಮಲ್ಲಿ ನಾಷ್ಟಕ್ಕೆ ಇದ್ದೇ ಇರುತ್ತೆ. ಆ್ಯಂಡ್ ಬೆಂಗಳೂರಲ್ಲೂ ಇದು ಮಾಡ್ತೀರಾ ಇಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಸೊ ಬನ್ನಿ ಮಾಡೋಣ. ಸೊ ಫಸ್ಟು ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಅದರಲ್ಲಿ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಈರುಳ್ಳಿ ಆ್ಯಂಡ್ ಸ್ವಲ್ಪ ಟೊಮೊಟೊ ಜಾಸ್ತಿ ತೊಗೊಳ್ಳಿ, ಯಾಕಂದರೆ ಅದರಲ್ಲಿ ಸುಸ್ಲಾದಲ್ಲಿ ಟೊಮೊಟೊ ಜಾಸ್ತಿ ಇದ್ರೇ ಟೇಸ್ಟು. ಆ್ಯಂಡ್ ಇಲ್ಲಿ ನಾನು ಪುಟಾಣಿಗೆ ಗ್ರೈಂಡರ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವು ಪುಟಾಣಿಗೆ ಏನು ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಸೊ ಎಣ್ಣೆ ಬಿಸಿ ಆಗಿದೆ. ಸೊ ನಾನು 4 to 3 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ, ಯಾಕಂದರೆ ಸುಸ್ಲಾದಲ್ಲಿ ಆಯಿಲ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಯಾಕಂದರೆ ಆಯಿಲ್ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಅದು. ಸೊ ಅದಾದಮೇಲೆ ನಾನು ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಸೊ ಅದಾದಮೇಲೆ ನಾನು ಅದರೊಳಗಡೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೋಡಿ, ನಮ್ಮ ಕಡೆ ಅಂತೂ ಇದು ತುಂಬ ಫೇಮಸ್ಸು. ಆ್ಯಂಡ್ ಈ ಬೆಂಗಳೂರಲ್ಲೂ ಇದು ಫೇಮಸ್ ಇದೆ ಇಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ, ಅಂದರೆ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಫ್ರೆಂಡ್ಸಲ್ಲಂತೂ ಇದು ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಕೇಳ್ತಾ ಇರೋದು. ಸೊ ಅದು ಲಾಸ್ಟಲ್ಲಿ ನಾನು ಇವಾಗ ಟೊಮೊಟೊ ಹಾಕಿಬಿಟ್ಟು ಅದರಲ್ಲಿ ಅರಿಶಿಣ ಮತ್ತು ನೀವು ಅಕಾರ್ಡಿಂಗ್ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಚೆನ್ನಾಗೆ ನಾವು ಆಯಿಲ್ ರಿಲೀಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಟೊಮೊಟೊ ಎಷ್ಟು ಮೆಲ್ಟಾಗಿ ಆಯಿಲ್ ರಿಲೀಸ್ ಆಗುತ್ತಲ್ಲ ಆವಾಗನೇ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾನು ಇನ್ನೊಂದು ಕಡೆ ಪುಟಾಣಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಜಾಸ್ತಿ ಪೌಡರ್ ಮಾಡ್ಕೊಬೇಡಿ, ಸ್ವಲ್ಪ ಇದು ಇರಬೇಕು, ಫುಲ್ ಹಿಟ್ಟು ಥರ ಮಾಡ್ಕೊಂಡ್ಬಿಡಬೇಡಿ. ಸೊ ಅದಾದಮೇಲೆ ಇಲ್ಲಿ ಚೆನ್ನಾಗಿ ಟೊಮೊಟೊ ಫ್ರೈ ಆಗಿದೆ. ಸೊ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಯಾಕಂತಂದರೆ ಕಡಲೆಪುರಿಯಲ್ಲಿ ಚೆನ್ನಾಗೆ ನಾವು ವಾಶ್ ಮಾಡಿ ತೆಗ್ದಿರ್ತೀವಲ್ವ. ಸೊ ಅದು ಏನಾಗುತ್ತೆ, ಸ್ಪಂಜ್ ಥರ ಆಗುತ್ತೆ. ಸೊ ಅದರಿಂದ ಅದು ನಾವು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ರೆ ಅದೇನಾಗುತ್ತೆ, ನೀರು ಅಬ್ಸರ್ವ್ ಮಾಡಿಬಿಟ್ಟು ಅದು ಚೆನ್ನಾಗಿ ಮೆತ್ತಗಿರುತ್ತೆ. ಸೊ ಅದರಿಂದ ನಾನಿಲ್ಲಿ ಗ್ಲಾಸ್ ನೀರು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಯೂಸ್ ಮಾಡಿ, ಹಾಗೇ ಡೈರೆಕ್ಟಾಗಿ ಹಾಕಬೇಡಿ. ಸೊ ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಗ್ಯಾಸ್ ಸಣ್ಣ ಇಟ್ಬಿಟ್ಟು ನಾನು ಇಲ್ಲಿ ಏನು ಕಡಲೆಪುರಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಇಲ್ಲಿ ಮಸಾಲ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವು ಟೇಸ್ಟ್ ನೋಡ್ಕೋಬೋದು, ಸಾಲ್ಟ್ ಕಮ್ಮಿ ಇದೆಯಾ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ, ಮೊಸರು ಹಾಕ್ಕೊಂಡು ತಿನ್ಕೊಳ್ಳಿ. ಕಮ್ಮಿ ಇದ್ದರೆ ನೀವು ಇಲ್ಲಿ ಸಾಲ್ಟ್ ಹಾಕ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದೇನು ಪೌಡರ್ ನಾವು ಗ್ರೈಂಡರ್ ಮಾಡಿ ಇಟ್ಟಿದ್ವಲ್ಲ, ಸೊ ಅದನ್ನು ಇವಾಗ ಆ್ಯಡ್ ಮಾಡಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ಇದು ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ, ಅಪ್ಪಪ್ಪ ತಿಂತಾಯಿದ್ರೆ ತಿಂತಾನೇ ಇರಬೇಕು. ಸೊ ನಾಷ್ಟದಲ್ಲಿ ಇದು ಒಂದು ಸರಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಆ್ಯಂಡ್ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಹೇಳೋದು ಮರಿಬೇಡಿ ಹೇಗಿತ್ತಂತ. ಸೊ ಇದರಲ್ಲಿ ಇನ್ನೂ ನೀವೇನೇನು ಯೂಸ್ ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲ, ನಾನು ಇಷ್ಟೇ ಯೂಸ್ ಮಾಡೋದು. ಸೊ ನಾನು ಹೇಗೆ ಮಾಡಿದ್ದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತೆ ಇದೇ ಥರ ವಿಡಿಯೋನ ತೊಗೊಂಡು ಬರ್ತಾಯಿದ್ದೀನಿ. ಟಾಟಾ.